ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಿನ ಕೊನೆ ದಿನಗಳಲ್ಲಿ ಹೇಗೆ ಬದುಕಬೇಕು ಅನ್ನೋ ಕನಸಿದ್ದೇ ಇರುತ್ತೆ. ಈಗೇನೋ ವಯಸ್ಸಿದೆ, ದುಡಿಬೇಕು ಅನ್ನೋ ಹುಮ್ಮಸ್ಸಿದೆ, ಕೈಯಲ್ಲೋ ಯಾವುದೋ ಒಂದು ಕೆಲಸ ಇರುತ್ತೆ. ಆದ್ರೆ ಮುಂದೆ ಹೇಗೆ ಅನ್ನೋದೇ ಎಲ್ಲರನ್ನ ಬಿಟ್ಟು ಬಿಡದೆ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಜೀವನದ ಕೊನೆ ಕ್ಷಣಗಳನ್ನ ನೆಮ್ಮದಿಯಾಗಿ ಕಳಿಬೇಕು, ಒಂದೊಳ್ಳೆ ವಾತಾವರಣದಲ್ಲಿ ಇರಬೇಕು ಅಂತ ಕನ್ಸು ಕಾಣೋದು. ಅದಕ್ಕಾಗಿ ಒಂದೊಂದು ರೂಪಾಯಿಯನ್ನ ಕೂಡಿಡೋದು, ಆ ಇನ್ಶೂರೆನ್ಸ್, ಆ ಪಾಲಿಸಿ ಅಂತ ಏನೇನೋ ದುಡ್ಡು ಕೂಡಿಡ್ತಾರೆ. ಇದು ನಿಮ್ಮಂತ ಮಿಡಲ್ ಕ್ಲಾಸ್ ಜನರಿಗಷ್ಟೇ ಅಲ್ಲ, ದೊಡ್ಡವರು ಕೂಡ ಹತ್ತಾರು ಕನ್ಸು ಕಟ್ಕೊಂಡಿರ್ತಾರೆ. ಅವರಿಗೆ ದುಡ್ಡಿನ ಯೋಚನೆ ಇಲ್ದಿದ್ರು ಬೇರೆ ಬೇರೆ ನಾನಾ ಯೋಚನೆ ಇದ್ದೇ ಇರುತ್ತೆ. ಆಂಕರ್ ಅನುಶ್ರೀ ಇಂತಹದ್ದೇ ಕನಸಿನ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ. 2 ವರ್ಷ ಪ್ರೀತಿಸಿ ಮದುವೆಯಾದ ಹುಡುಗನ ಜೊತೆ ಹಸೆಮಣೆ ಏರಿರೋ ಅನುಶ್ರೀ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ತುಂಬಾ ದಿನದಿಂದ ಜನರು ಕೇಳ್ತಾ ಇದ್ದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು, ತಮ್ಮ ಮನಸ್ಸಿನಲ್ಲಿದ್ದ ಒಂದಿಷ್ಟು ಕನಸುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಆಂಕರ್ ಅನುಶ್ರೀ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ. ಅವರು ಬೆಳೆದು ಬಂದ ಹಾದಿ, ಬದುಕಿನಲ್ಲಿ ಪಟ್ಟಂತ ಕಷ್ಟ, ಒಂದೊಳ್ಳೆ ಬದುಕು ಕಟ್ಕೋಬೇಕು, ಎಲ್ಲರಂತೆ ನಾನೂ ಬದುಕಬೇಕು, ಹೀಯಾಳಿಸಿದವರ ಮುಂದೆ ಗೆದ್ದು ತೋರಿಸ್ಬೇಕು ಅಂತ ಅನುಶ್ರೀ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಅಪ್ಪನಿದ್ರು ಮಕ್ಕಳ ಪಾಲಿಗೆ ಅಪ್ಪ ಇರ್ಲಿಲ್ಲ, ಅಮ್ಮನೇ ಅಪ್ಪನಾಗಿ, ಅಮ್ಮನೇ ಬಂಧು ಬಳಗವಾಗಿ ಇಬ್ಬರು ಮಕ್ಕಳನ್ನ ಸಾಕಿದ್ರು. ಇದರ ಪ್ರತಿಫಲವೇ ಇವತ್ತು ಅನುಶ್ರೀ ಈ ಮಟ್ಟಕ್ಕೆ ಬೆಳೆದಿದ್ದು. ಅನುಶ್ರೀ ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಅವರಲ್ಲಿದ್ದ ಟ್ಯಾಲೆಂಟೇ ಕಾರಣ. ಅನುಶ್ರೀಗೆ ಕರೆದು ಅವಕಾಶ ಕೊಟ್ಟವರಿಲ್ಲ, ಅನುಶ್ರೀಯೇ ತನಗೊಂದು ಇಂತಹದ್ದೇ ಅವಕಾಶ ಬೇಕು ಅಂತ ಸೃಷ್ಟಿ ಮಾಡಿಕೊಂಡವರು. ಕನ್ನಡದ ಆಂಕರ್ ಲೋಕದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿದವರು. ಕನ್ನಡದ ಪಾಲಿಗೆ ಆಂಕರ್ಸ್ ಅಂದ್ರೆ ಇಬ್ರು ನೆನಪಾಗೋದು. ಒಂದು ಅಪ್ಪಟ ಕನ್ನಡತಿ ಅಪರ್ಣ, ಇನ್ನೊಂದು ಆಂಕರ್ ಅನುಶ್ರೀ. ಹೀಗೆ ತಮ್ಮದೇ ಲೋಕದಲ್ಲಿ ಹೆಸರು ಮಾಡಿರೋ ಅನುಶ್ರೀ ತಮ್ಮ ಪತಿ ರೋಷನ್ ಜೊತೆ ಸದ್ಯಕ್ಕೆ ಸುಖಮಯ ದಾಂಪತ್ಯ ಜೀವನ ನಡೆಸ್ತಿದ್ದಾರೆ. ಇಬ್ಬರು ಮದುವೆಯಾಗಿ 1 ವರ್ಷ ಆಗ್ತಾ ಬಂತು. ಹೀಗಾಗಿ ಹಲವರು ಕೇಳ್ತಾ ಇದ್ದ ಪ್ರಶ್ನೆಯೊಂದೇ, ಗುಡ್ ನ್ಯೂಸ್ ಯಾವಾಗ ಅಂತ. ಅದಕ್ಕೀಗ ಅನುಶ್ರೀಯೇ ಉತ್ತರ ಕೊಟ್ಟಿದ್ದಾರೆ. ಆತ್ಮೀಯರೇ, ಅನುಶ್ರೀಗೆ ಸುಮಾರು ವರ್ಷ ಕಾಡಿದ ಪ್ರಶ್ನೆ ಅಂದ್ರೆ ಅದು ಅವರ ಮದುವೆ ವಿಷಯ. ಅನುಶ್ರೀಗೆ ವಯಸ್ಸು 35 ದಾಟಿತ್ತು, ಆದ್ರೂ ಮದುವೆ ಆಗಿಲ್ಲ ಅಂತ ಎಲ್ಲೇ ಹೋದ್ರೂ ಪ್ರಶ್ನೆ ಮಾಡ್ತಾ ಇದ್ರು. ಅವರ ಅಭಿಮಾನಿಗಳು ಕೂಡ ಅನುಶ್ರೀ ಮೇಡಮ್ ಯಾವಾಗ ಮದುವೆ ಅಂತ ಹೋದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು. ಇದನ್ನ ಕೇಳಿ ರೋಸಿ ಹೋಗಿದ್ದ ಅನುಶ್ರೀ ಏಕಾಏಕಿ ಗುಡ್ ನ್ಯೂಸ್ ಕೊಟ್ಟಿದ್ರು. ಯಾರೊಬ್ರಿಗೂ ಹೇಳದಂತೆ ಗುಟ್ಟಾಗಿ ಮದುವೆಯಾಗಿದ್ರು. ಇದೆಲ್ಲ ಆಯ್ತು ಅನ್ನೋವಾಗ ಈಗ ಮತ್ತೊಂದು ಪ್ರಶ್ನೆ ಹುಟ್ಕೊಂಡಿದೆ. ಅದೇ ಅನುಶ್ರೀ ಮೇಡಮ್ ಯಾವಾಗ ಗುಡ್ ನ್ಯೂಸ್ ಅಂತ. ಅಭಿಮಾನಿಗಳ ಈ ಪ್ರಶ್ನೆಗೆ ಅನುಶ್ರೀ ಉತ್ತರ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಬರೀ ಕೆಲಸ ಅಂತಾನೆ ಬದುಕು ಹೋಯ್ತು. ಈಗ ಕೆಲವೇ ವರ್ಷಗಳಿಂದ ಬದುಕನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸದ್ಯ ನನ್ನ ಲೈಫನ್ನ ನಾನು ಎಂಜಾಯ್ ಮಾಡಬೇಕು, ನನ್ನ ಗಂಡನಿಗೆ ಒಳ್ಳೆ ಹೆಂಡತಿ ಆಗಿರ್ಬೇಕು, ನಮ್ಮ ಅತ್ತೆ ಮಾವನಿಗೆ ಒಳ್ಳೆ ಸೊಸೆ ಆಗಿರಬೇಕು ಅನ್ನೋದು ನನ್ನ ಆಸೆ. ನನ್ನ ಬದುಕನ್ನ ಬದುಕಬೇಕು ಅನ್ನೋ ಆಸೆ ಇದೆ. ಈ ಎಲ್ಲ ಓಡಾಟಗಳಲ್ಲಿ, ಈ ಬದುಕಿನ ರೇಸಲ್ಲಿ ಓಡಿ ಸಾಕಾಗಿದೆ. ನಂದು ಅಂತ ಎಷ್ಟು ಆಸೆಗಳು ಇರುತ್ತೆ ಗೊತ್ತಾ? ಆ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ನಾನು ಈಡೇರಿಸಿಕೊಳ್ಬೇಕು. ಫಸ್ಟ್ ಆಫ್ ಆಲ್, ನನ್ನ ಲೈಫ್ನ ನಾನು ಇಲ್ಲಿವರೆಗೆ ಎಂಜಾಯ್ ಮಾಡೇ ಇಲ್ಲ. ನಾನೊಂಥರ ಬಾವಿಯಲ್ಲಿ ಇರೋ ಕಪ್ಪೆ ತರ ಆಗಿದ್ದೀನಿ ಅಂತ ಧಾವಂತದ ದುಃಖದಲ್ಲಿ ಖುಷಿಯನ್ನೇ ಮರೆತಿರುವ ಬಗ್ಗೆ ನೋವನ್ನ ತೋಡ್ಕೊಂಡಿದ್ದಾರೆ. ಎಲ್ರೂ ಮಗು ಬಗ್ಗೆ ಕೇಳ್ತಿದ್ದಾರೆ. ದೇವರು ಆಶೀರ್ವಾದ ಮಾಡಬೇಕು. ಮಗು ಮಾಡಿಕೊಳ್ಳಲು ನಾನು ಮತ್ತು ರೋಷನ್ ಇಬ್ರು ಸಂಪೂರ್ಣವಾಗಿ ತಯಾರಾಗಬೇಕು. ನಮ್ಮ ಮಕ್ಕಳಿಗೆ ನಾವು ವಂಡರ್ಫುಲ್ ಪೇರೆಂಟ್ಸ್ ಆಗೋದು ಖಂಡಿತ, ಅದನ್ನ 100% ಆಗಿ ಹೇಳ್ತೇನೆ ಅಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನುವ ಆಸೆ ಇದೆ. ಈಗಲೇ ಏನನ್ನೂ ಹೇಳೋದಿಕ್ಕಾಗಲ್ಲ, ಆದ್ರೆ ಸದ್ಯಕ್ಕೆ ಆ ಆಸೆ ಇದೆ. ಸ್ವಲ್ಪ ವರ್ಷಗಳಾದ ಮೇಲೆ ಸ್ವಲ್ಪ ದೂರ ಹೋಗಿ ಒಂದು ಮನೆ ಕಟ್ಕೊಂಡು ಅಲ್ಲೇ ವ್ಯವಸಾಯ ಮಾಡಿಕೊಂಡು ಕೋಳಿ ಕುರಿ ಹಸು ಎಲ್ಲ ಸಾಕೊಂಡು ಚೆನ್ನಾಗಿ ಬದುಕಬೇಕು ಅನ್ನುವ ಆಸೆ ಇದೆ ಅಂತ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮನದಾಳದ ಮಾತನ್ನ ಹೊರಹಾಕಿದ್ದಾರೆ. ಅದರಲ್ಲೂ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋ ಕನಸಿದೆ ಅಂದ್ರಲ್ಲ, ಅದಕ್ಕೆ ಮೆಚ್ಚಬೇಕು ಬಿಡಿ. ಯಾರು ಈ ಮಾತನ್ನ ಹೇಳೋ ಧೈರ್ಯ ಮಾಡ್ತಾರೆ ಹೇಳಿ? ನಿಜಕ್ಕೂ ಗ್ರೇಟ್. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.